ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ದಾಖಲಿಸುತ್ತಿದ್ದಂತೆ ಹೊನ್ನಾವರಕ್ಕೆ ಭೇಟಿ ನೀಡಿದ ಕಾಗೇರಿಯವರು ನುಡಿಸಿರಿ ವಾಹಿನಿಯ ಅಡ್ವೈಸರ್ ಜಿಯೋ ಭಟ್ಟರ ಜೊತೆ ಸಂಭ್ರಮ ಹಂಚಿಕೊಂಡರು. ಹಾಗಾದರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜಿಯೋ ಭಟ್ಟರು ಕೇಳಿದ ಪ್ರಶ್ನೆಗೆ ಕಾಗೇರಿಯವರು ಕೊಟ್ಟ ಉತ್ತರವೇನು ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ನ ಅಂಜಲಿ ನಿಂಬಾಳ್ಕರ್ ವಿರುದ್ಧ ದಾಖಲೆಯ ಗೆಲುವು ದಾಖಲಿಸುತ್ತಿದ್ದಂತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮಟಾದಲ್ಲಿ ವಿಜಯೋತ್ಸವ ಆಚರಿಸಿ ಹೊನ್ನಾವರಕ್ಕೆ ಭೇಟಿ ನೀಡಿದ್ರು. ಹೊನ್ನಾವರಕ್ಕೆ ಭೇಟಿ ನೀಡಿದ ಕಾಗೇರಿಯವರನ್ನು ನುಡಿಸಿರಿ ವಾಹಿನಿಯ ಅಡ್ವೈಸರ್ ಹಾಗೂ ಹಿರಿಯ ಪತ್ರಕರ್ತರಾದ ಜಿಯೋ ಭಟ್ಟರು ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಜಿಯೋ ಭಟ್ಟರ ಜೊತೆ ಕಾಗೇರಿಯವರು ಗೆಲುವಿನ ಸಂಭ್ರಮ ಹಂಚಿಕೊಂಡ್ರು. ಬಳಿಕ ಜಿಯೋ ಭಟ್ಟರು ತಮ್ಮ ಮುಂದಿನ ಗುರಿಗಳೇನು ಹಾಗೂ ಯಾರಿಗೆಲ್ಲ ಕೃತಜ್ಞತೆ ಸಲ್ಲಿಸೋಕೆ ಬಯಸುತ್ತೀರಿ ಎಂದು ಪ್ರಶ್ನೆ ಕೇಳಿದ್ರು. ಈ ಪ್ರಶ್ನೆಗೆ ಉತ್ತರಿಸಿದ ಕಾಗೇರಿಯವರು, ಕ್ಷೇತ್ರದ ಜನತೆಯ ಅಭೂತಪೂರ್ವ ಬೆಂಬಲಕ್ಕೆ ನಾನು ಋಣಿಯಾಗಿದ್ದೇನೆ. ನನ್ನ ಗೆಲುವಿಗಾಗಿ ಶ್ರಮಿಸಿದ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮುಂದಿನ ಗುರಿ ಎಂದು ಹೇಳಿದ್ರು. ಅಭೂತಪೂರ್ವ ಮತಗಳಿಂದ ಕಾಗೇರಿಯವರು ಕೆನರಾ ಮತಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೆ, ಸಾಮಾನ್ಯ ಮತದಾರರಿಂದ ಹಿಡಿದು ಪ್ರಧಾನಿಯವರಿಗೆ ಯಾರಿಗೆಲ್ಲ ತಾವು ಕೃತಜ್ಞತೆ ಹೇಳೋಕೆ ಬಯಸ್ತೀರಿ, ಜೊತೆಯಲ್ಲಿ ಮುಂದಿನ ಹಾದಿ ಏನು ಅನ್ನೋದನ್ನು ಚುಟುಕಾಗಿ ಹೇಳಬೇಕು. ನಮ್ಮ ಉತ್ತರ ಕನ್ನಡ ಜಿಲ್ಲಾ ಈ ಕ್ಷೇತ್ರ ಕಿತ್ತೂರು ಖಾನಾಪುರ ಒಳಗೊಂಡಂಥ ಈ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ಇವತ್ತು ನನ್ನೊಂದು ದಾಖಲೆಯ ವಿಜಯ ಆಗಿದೆ, ಗೆಲುವಾಗಿದೆ. ಈ ಕ್ಷೇತ್ರ ನಿರಂತರವಾಗಿ BJP ಗೆಲ್ತಾ ಇದ್ದಂಥ ಕ್ಷೇತ್ರ ಇದು, BJPಯ ಕ್ಷೇತ್ರ ಇದು. ಈಗ ಮತ್ತೊಮ್ಮೆ ನಾವು ಗೆದ್ದಿದ್ದೇವೆ. ಈ ಕ್ಷೇತ್ರದ ಮತದಾರರಿಗೆ ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. BJP ಮೇಲೆ ನಿರಂತರವಾಗಿ ವಿಶ್ವಾಸ ಇಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು ಮಾಡಿರುವಂಥ ಒಳ್ಳೆಯ ಕೆಲಸವನ್ನು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಮತ ಹಾಕಿದ್ದಾರೆ. ನನ್ನ ಜವಾಬ್ದಾರಿ ಈಗ ಜಾಸ್ತಿಯಾಗಿದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ನಾನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ನಾನು ಕೆಲಸ ಮಾಡೋದಕ್ಕೆ ಬದ್ಧನಾಗಿದ್ದೇನೆ. ಜನತೆಗೆ ಅಭಿನಂದಿಸ್ತೇನೆ. ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು NS ಹೆಗಡೆಯವರು ಮತ್ತು ನಮ್ಮ ತಂಡ, ನಮ್ಮ ಜಿಲ್ಲೆಯ ಎಲ್ಲ ಲೀಡರ್ಸು, ನಾಯಕರು ಅವಿರತವಾಗಿ ಈ ಗೆಲುವಿಗೆ ಶ್ರಮಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಶಿರ್ಸಿಗೆ ಬಂದರು, ಗೋವಾ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದರು, ನಮ್ಮ ರಾಜ್ಯ ಅಧ್ಯಕ್ಷರು ಬಂದರು, ರಾಜ್ಯದ ಜಿಲ್ಲೆಯ ಎಲ್ಲ ನಾಯಕರು, ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ನಮ್ಮ ಪೇಜ್ ಪ್ರಮುಖರನ್ನು ಒಳಗೊಂಡು ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ನಮ್ಮ ಮೋರ್ಚಾಗಳನ್ನ ಎಲ್ಲರನ್ನೂ ಒಳಗೊಂಡು ಅವಿರತವಾಗಿ ಈ ಗೆಲುವಿಗೆ ಶ್ರಮಿಸಿದ್ದಾರೆ. ಮತದಾರರಿಗೆ ಅಭಿನಂದಿಸ್ತೇನೆ. ಪಕ್ಷದ ಎಲ್ಲ ಹಿರಿಕಿರಿಯ ನಾಯಕರಿಗೆ ವಂದಿಸ್ತೇನೆ. JDSನ ಜೊತೆ ಹೊಂದಾಣಿಕೆಯೂ ಸಹ ನಮಗೆ ಗೆಲುವಿಗೆ ಶಕ್ತಿ ಕೊಟ್ಟಿದೆ. ನಾನು ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಅಭಿವೃದ್ಧಿಯನ್ನು ಎಲ್ಲರ ವಿಶ್ವಾಸದಿಂದ ಮತ್ತಷ್ಟು ವೇಗವಾಗಿ ನಡೆಸೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ವೇಳೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ S. ನಾಯ್ಕ್, ಮಾಜಿ ಶಾಸಕ ಸುನಿಲ್ ನಾಯ್ಕ್, JDS ನಾಯಕ ಸೂರಜ್ ನಾಯ್ಕ್ ಸೋನಿ, ಜಿಲ್ಲಾಧ್ಯಕ್ಷರಾದ NS ಹೆಗಡೆ ಸೇರಿದಂತೆ ಬಿಜೆಪಿ ಮತ್ತು JDS ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ರಾಮಕೃಷ್ಣ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.